ಗ್ಯಾರಂಟಿ ಸರ್ಕಾರಕ್ಕೆ ಲೋಕಲ್ ಶಾಕ್. ಕುರ್ಚಿ ಕಿತ್ತಾಟದಲ್ಲಿದ್ದ ಕಾಂಗ್ರೆಸ್ ಶೇಕ್ ಆಗ್ತಾ ಇದೆ. ಸಿಎಂ ಪಟ್ಟದ ಪೈಪೋಟಿಯಲ್ಲಿ ಎಲೆಕ್ಷನ್ ಫೇಲ್. ಸ್ಥಳೀಯ ಸಂಸ್ಥೆಗಳಲ್ಲಿ ಕಮಲದ ಕೈ ಮೇಲಾಗಿದ್ದೇಗೆ? ಗ್ಯಾರಂಟಿ ಸರ್ಕಾರಕ್ಕೆ ಲೋಕಲ್ ಶಾಕ್ ಎದುರಾಗಿದೆ. ಕುರ್ಚಿ ಕಿತ್ತಾಟದಲ್ಲಿದ್ದ ಕಾಂಗ್ರೆಸ್ ಶೇಕ್. ಸಿಎಂ ಪಟ್ಟದ ಪೈಪೋಟಿಯಲ್ಲಿ ಎಲೆಕ್ಷನ್ ಫೇಲ್. ಸ್ಥಳೀಯ ಸಂಸ್ಥೆಗಳಲ್ಲಿ ಕಮಲದ ಕೈ ಮೇಲಾಗಿದ್ದು ಹೇಗೆ? ಎಲೆಕ್ಷನ್ ರಿಸಲ್ಟ್ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಆಗಿದೆ. ಗ್ಯಾರಂಟಿ ಭಾಗ್ಯಗಳ ನಡುವೆಯೂ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಫೇಲ್ ಆಗಿದೆ. ಕಾಂಗ್ರೆಸ್ ಫೇಲ್ ಆಗೋಕೆ ಕಾರಣ ಏನು? ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಏನು? ಈ ತರದೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಗೆಹರಿಯುತ್ತಲೇ ಇಲ್ಲ ನಾಯಕತ್ವದ ಗೊಂದಲ ಮುಂದೂಡ್ತಾನೇ ಇದೆ. ಸಾಕಷ್ಟು ಕುತೂಹಲ, ಸಾಕಷ್ಟು ಪ್ರಶ್ನೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಹುಟ್ಟುಕೊಳ್ತಾ ಇದೆ. ನಾಯಕತ್ವದ ಗೊಂದಲ ಇದೆಯಲ್ಲ, ಅದು ಬಗೆಹರಿತಾನೇ ಇಲ್ಲ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಮುಗಿತಾ ಇಲ್ಲ ಸಿಎಂ ಕುರ್ಚಿ ಕಚ್ಚಾಟ. 5-6 ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನ ನಡುವೆಯೂ ಶಾಕ್ ಎದುರಾಗಿದೆ. 5 ಪುರಸಭೆಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಹಿನ್ನಡೆಯಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಭಾರೀ ಹಿನ್ನಡೆಯನ್ನ ಕಾಂಗ್ರೆಸ್ ಅನುಭವಿಸಿದೆ. 5 ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ಬಿಜೆಪಿ ಬಂಪರ್ ಆಗಿ ಗೆದ್ದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ನಾಯಕತ್ವದ ಫೈಟ್ನಿಂದ ಏನಾದರೂ ಎಫೆಕ್ಟ್ ಆಯ್ತಾ? ಹಲವು ಗ್ಯಾರಂಟಿ ಯೋಜನೆಗಳ ಜಾರಿ ನಡುವೆ ಅಭಿವೃದ್ಧಿಯನ್ನ ಮರೆತ ಪರಿಣಾಮವ ಇದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪಂಚಾಯಿತಿ ಚುನಾವಣೆ ಮೂಲಕ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮತದಾರ ಪ್ರಭುಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ನಾಯಕತ್ವದ ಗೊಂದಲ ಏನಿದೆ ಅದು ಬಗೆಹರಿತಾ ಇಲ್ಲ. ಸಿದ್ದು ಡಿಕೆಶಿ ನಡುವೆ ನಡೀತಾ ಇರುವಂಥ ಕುರ್ಚಿ ಕಚ್ಚಾಟ ಇವತ್ತು ಮುಗಿಯುತ್ತೆ, ನಾಳೆ ಕ್ಲಾರಿಟಿ ಸಿಗತ್ತೆ. ಬಟ್ ಇಲ್ಲ, ಅದರ ಎಫೆಕ್ಟ್ ಇರಬಹುದಾ ಇದು ಅನ್ನುವಂಥ ಆಯಾಮದಲ್ಲಿ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ನಡೀತಾ ಇದೆ. ಪಂಚಾಯಿತಿ ಚುನಾವಣೆ ಮೂಲಕ ಒಂದು ಕಡೆ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತದಾರರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಈ ನಾಯಕತ್ವದ ಫೈಟ್ ಏನು ನಡೀತಾ ಇತ್ತಲ್ಲ, ಇದರ ಎಫೆಕ್ಟ್ ಏನಾದರೂ ಬಿದ್ದಿದೆಯಾ? ರಾಜ್ಯ ಕೈ ಕಚ್ಚಾಟದಿಂದ ವಿಪಕ್ಷ ಬಿಜೆಪಿಗೆ ಒಂದು ಕಡೆ ಬಹುಪರ ಕಂದಿದ್ದಾರೆ ಮತದಾರರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕಚ್ಚಾಟ ಏನಿದೆ, ಕುರ್ಚಿ ಕಚ್ಚಾಟ, ವಿಪಕ್ಷ ಬಿಜೆಪಿಗೆ ಭರ್ಜರಿ ಬೂಸ್ಟ್ ಏನಾದರೂ ಸಿಗ್ತಾ? ಯಾಕಂತಂದರೆ ಒಂದು ದೊಡ್ಡ ಮಟ್ಟದ ಅಸ್ತ್ರ ಹೇಳಿ ಕೇಳಿ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರುವಂತಹ ಈ ಒಂದು ಕುರ್ಚಿ ಕದನ ಏನಿದೆ ಕಾಂಗ್ರೆಸ್ನಲ್ಲಿ, ಅದು ಜೀವಂತವಾಗಿದೆ. ಇನ್ನೂ ಕೂಡ ಅದಕ್ಕೊಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸ ಅತ್ತ ಹೈಕಮಾಂಡು ಮಾಡಿಲ್ಲ. ಇತ್ತ ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿಕೊಂಡು ಸೈಲೆಂಟಾಗಿ ಪ್ಲಾನ್ ಗೇಮ್ಗಳನ್ನು ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ನಡೆದಂತಹ ಚುನಾವಣೆ ಏನಿದೆ ಅಲ್ಲಿ ಬಿಜೆಪಿಗೆ ಮತದಾರರಿಂದ ಬಹುಪರಾಗ್ ಸಿಕ್ಕಿದೆ. ಪಂಚಾಯಿತಿ ಚುನಾವಣೆ ಮೂಲಕ ಕಾಂಗ್ರೆಸ್ಗೆ ಒಂದು ಕಡೆ ಮತದಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಒಂದು ಕಡೆ ಹೇಳಿ ಕೇಳಿ ವಿಪಕ್ಷ ಈ ವಿಚಾರವನ್ನು ಮುನ್ನೆಲೆಗೆ ತಂದು ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸೋದಾಗಿರ್ಬೋದು ಅಥವಾ ವ್ಯಂಗ್ಯವಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇತ್ತು. ಈಗ 5 ಪುರಸಭೆಗಳಿಗೆ ನಡೆದಂಥ ಚುನಾವಣೆ ಏನಿದೆ, ಆ ಚುನಾವಣೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರೀ ಹಿನ್ನಡೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಈ ಕುರ್ಚಿ ಕಚ್ಚಾಟ ಏನಿದೆ ಅದರದ್ದು ಎಫೆಕ್ಟ್ ಇದು ಏನ್ ಕತೆ ಅಂತ? ಪ್ರಭು, ಪ್ರತಿ ಚುನಾವಣೆಯನ್ನು ಕೂಡ ರಾಜ್ಯದಲ್ಲಿರುವಂತಹ ಚುನಾವಣೆ ಎದುರಿಸುವಂತಹ 3 ಪಕ್ಷಗಳು ಕೂಡ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಮಾಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರುವಂತಹ ಎಲ್ಲಾ ಚುನಾವಣೆಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನೆ ಬಂದಂತಹ ಒಂದು ಫಲಿತಾಂಶ ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಹೇಳ್ಬೋದು. ಸಣ್ಣ ಚುನಾವಣೆಗಳಾದ್ರೂ ಕೂಡ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಹೇಳುವಂತಹ ಒಂದು ಚುನಾವಣೆ ಇದು. ಆ ತಪ್ಪಾಗಿದ್ರೆ ಸರಿಪಡಿಸ್ಕೊಳ್ಳುವಂತಹ, ಇಲ್ಲ ಆ ತಪ್ಪನ್ನ ಮುಂದುವರಿಸಿದ್ರೆ ಯಾವ ರೀತಿಯಾದಂತಹ ಒಂದು ಫಲಿತಾಂಶಗಳು ಮುಂದೆ
ಬರಬಹುದು ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತ ಒಂದು ಫಲಿತಾಂಶ ಅಂತ ಹೇಳಿದ್ರು ಕೂಡ ಯಾವುದೇ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ರಾಜ್ಯ ಚುನಾವಣಾ ಆಯೋಗ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಈ ನಡುವೆ ಬೆಂಗಳೂರು ಜಿಬಿಎಗೆ ಸಂಬಂಧಪಟ್ಟಂತೆ ಚುನಾವಣೆ ಕೂಡ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಹೀಗಾಗಿ 3-4 ತಿಂಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇರೋದ್ರಿಂದ ನಿನ್ನೆ ನಡೆದಂತಹ 5 ಪುರಸಭೆಗಳ ಚುನಾವಣೆಯಲ್ಲಿ ಬಿಜೆಪಿ ಬಹುದೊಡ್ಡದಾದಂತಹ ಒಂದು ಗೆಲುವು ಸಾಧಿಸಿರುವಂತದ್ದು ಬೇರೆ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳು ಕೂಡ ಶುರುವಾಗೋದಕ್ಕೆ ಶುರುವಾಗಿದ್ದಾವೆ. ಯಾಕಂತ ಹೇಳಿದ್ರೆ 2.5 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಈ ನಡುವೆ 2.5 ವರ್ಷ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಹಲವು ಅಸಮಾಧಾನಗಳಿದಾವೆ. ಎರಡೆರಡು ಬಣಗಳು ಕೂಡ ಒಂದೊಂದು ರೀತಿಯಾದಂತಹ ಒಂದು ವಾದವನ್ನು ಮುಂದಿಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಫಲಿತಾಂಶ ಬಂದಿರುವಂತದ್ದು. ಒಂದು ಕಡೆ ಗ್ಯಾರಂಟಿಗಳು ಕಾಂಗ್ರೆಸ್ ಅನ್ನ ಕೈ ಹಿಡಿಯಲ್ಲ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ವಿಚಾರಕ್ಕಾಗ್ತಾ ಇರುವಂತಹ ಈ ಒಂದು ಕಚ್ಚಾಟ ಕಾಂಗ್ರೆಸ್ನ ಮೇಲೆ ಎಫೆಕ್ಟ್ ಬಿದ್ದಿದೆ ಅನ್ನುವಂಥದ್ದು ಇದು ಪರೋಕ್ಷವಾಗಿ ಹೇಳ್ತಿದೆ. ಹೀಗಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳದೆ ಇದ್ರೆ ಮುಂದೆ ಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಆಗುತ್ತೆ ಅನ್ನುವಂತ ಒಂದು ಫಲಿತಾಂಶ, ಒಂದು ಸಂದೇಶವನ್ನ ರವಾನೆ ಮಾಡಿದೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.